ಧರ್ಮಸ್ಥಳದ ಬುರುಡೆ ರಹಸ್ಯವನ್ನ ಭೇದಿಸ್ತಾ ಇರುವಂತಹ ಎಸ್ಐಟಿ ಟೀಮ್ ಒಂದೊಂದೇ ಆಶ್ಚರ್ಯಕರ ಮಾಹಿತಿಗಳನ್ನ ಹೊರಗೆ ಹಾಕ್ತಾ ಇದೆ. ತನಿಖೆ ಯಾವ್ಯಾವ ಆಯಾಮದಲ್ಲಿ ಸಾಕ್ತಿದೆ ಅನ್ನೋದ್ರ ಡೀಟೇಲ್ಸ್ ಈಗ ಕೊಡ್ತಾ ಇದೀವಿ ನೋಡಿ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಕೇರಳದ ಲಿಂಕ್. ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದನಿಗೆ ತಲೆಬುರುಡೆ ಪ್ರಕರಣ ಸಂಕಷ್ಟವನ್ನ ತರ್ತಾ ಇದೆ. ಕೇರಳ ಸಂಸದ ಸಂತೋಷ್ ಕುಮಾರ್ರನ್ನ ಬುರುಡೆ ಗ್ಯಾಂಗ್ ಭೇಟಿಯಾಗಿತ್ತಂತೆ. ಕೇರಳಕ್ಕೆ ತಲೆಬುರುಡೆಯನ್ನ ಬುರುಡೆ ತಂಡ ತಮ್ಮ ಜೊತೆಗೆ ಕೊಂಡೊಯ್ದಿದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಂಧಿತ ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಜಯನ್, ಜಯನ್ ಇವರೆಲ್ಲರೂ ಕೂಡ ಈ ಸಂಸದನನ್ನ ಭೇಟಿ ಆಗಿದ್ರು ಅನ್ನೋ ಮಾಹಿತಿ ಕೂಡ ಆಚೆ ಬರ್ತಾ ಇದೆ. ಸೊ ನಾವು ಹೇಳ್ತಾ ಇದ್ವಿ ನಿಮಗೆ, ಇದು ಸಿಂಪಲ್ ಲಿಂಕ್ ಕನೆಕ್ಷನ್ ಅಲ್ಲ. ಇದು 3-4 ರಾಜ್ಯಗಳನ್ನ ಸುತ್ತಿ ಒಂದು ಮ್ಯಾಪ್ ಅನ್ನೇ ಮಾಡಬಹುದು ಅಂತ ಕನೆಕ್ಷನ್ ಇದೆ, ಅಂತ ಲಿಂಕ್ ಇದೆ ಅಂತ ಹೇಳ್ತಾ ಇದ್ವಿ. ಈಗ ಸಂಸದನ ಹೆಸರು ಕೇಳಿ ಬಂದಿದೆ. ಸಂಸದ ಮುಖ್ಯ ಭೂಮಿಕೆಯನ್ನ ವಹಿಸಿದ್ರ ಅಥವಾ ಅವರೂ ಪಾತ್ರಧಾರಿಯ ಅಥವಾ ಅವರೇ ಸೂತ್ರಧಾರಿಯ ಅನ್ನೋ ಅಂಶ ಕೂಡ ಎಸ್ಐಟಿ ಟೀಮ್ ಆಚೆ ಹಾಕ್ತಾ ಇದೆ. ಒಂದು ದೇವಸ್ಥಾನದ ಬಗ್ಗೆ ಷಡ್ಯಂತ್ರ ರೂಪಿಸೋದಕ್ಕೆ ಯಾರ್ಯಾರ ಪ್ರಯತ್ನ ಹೇಗಿತ್ತು, ನಾವು ಯಾಕೆ ಕೇರಳದ ಲಿಂಕನ್ನು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅಂದರೆ, ಸ್ವಲ್ಪ ಎಸ್ಐಟಿ ಫಾರ್ಮೇಷನ್ ಲೇಟ್ ಆಗಿದ್ರು ಕೇರಳ ಪೊಲೀಸರು ಬರೋರು ಧರ್ಮಸ್ಥಳಕ್ಕೆ, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ನಮ್ಮ ಗೌರ್ಮೆಂಟ್ ಒಪ್ಪಿಗೆ ಕೊಟ್ಟಿದೆ ಅಂತ. ಇವ್ರದ್ದೆಲ್ಲ ಭಾಳ ದೊಡ್ಡ ಪಾತ್ರ ಅದರಲ್ಲಿ. ಏನು ಕೇರಳದ ವಿಧಾನಸಭೆಯಲ್ಲಿ ಇದಕ್ಕೆ ಅಂಗೀಕಾರ ರೆಸಲ್ಯೂಷನ್ಗಳನ್ನು ಪಾಸ್ ಮಾಡ್ಕೊಂಡಿದೆ ಯಾವ ರೀತಿ ಇತ್ತು, ಅಲ್ಲಿನ ಗೌರ್ಮೆಂಟ್ಗೆ ಇದ್ದಂತಹ ವಿಪರೀತ ಆಸಕ್ತಿ ಹೇಗಿತ್ತು, ಯಾಕೆ ಆಸಕ್ತಿ ಅಂತ ಅಂದರೆ ಈಗ ಒಂದೊಂದೇ ರಿವೀಲ್ ಆಗ್ತಾ ಇದೆ ನೋಡಿ. ಯಾವ ಕಾರಣಕ್ಕೆ ಆಸಕ್ತಿ ಅಂತ. ಇಡೀ ಕೇರಳಾದ್ಯಂತ ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಅಪಪ್ರಚಾರ ಮಾಡೋ ಕೆಲಸವನ್ನ ಒಂದು ದುಷ್ಟಕೂಟ ಮಾಡಿತ್ತು. ಆ ದುಷ್ಟಕೂಟವನ್ನ ಪಾಲನೆ ಪೋಷಣೆ ಮಾಡೋ ಕೆಲಸವನ್ನ ಈ ಸಂಸದ ಸಂತೋಷ್ ಕುಮಾರ್ ಮಾಡಿದ್ರ ಅನ್ನೋದು ಪ್ರಶ್ನೆ. ಸಂಸದ ಸಂತೋಷ್ ಕುಮಾರ್ ಅವರ ಹೆಸರು ಆಚೆ ಬರ್ತಾ ಇದೆ, ತಳಕು ಹಾಕೊಳ್ತಾ ಇದೆ ಬುರುಡೆ ಗ್ಯಾಂಗ್ನ ಬುರುಡೆ ಬಿಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್. ಕೇರಳದ ಲಿಂಕಿನ ಬಗ್ಗೆ ಎಲ್ರಿಗೂ ಸ್ಪಷ್ಟ ಮಾಹಿತಿಗಳು ಬೇಕು. ಯಾಕಂದ್ರೆ ನಿರಂತರವಾಗಿ ಕೇರಳದ ನ್ಯೂಸ್ ಚಾನೆಲ್ಗಳನ್ನು ಬಳಸಿ ಅಥವಾ ಕೇರಳದ ಯೂಟ್ಯೂಬರ್ಸನ್ನು ಬಳಸಿ ಧರ್ಮಸ್ಥಳ ಮತ್ತು ಕರ್ನಾಟಕ ಸೇಫೆಸ್ಟ್ ಪ್ಲೇಸ್ ಅಲ್ಲ ಅನ್ನೋ ಅಪಪ್ರಚಾರವನ್ನು ಮಾಡಿದ್ರು. ಸೊ ಲಿಂಕ್ ಎಕ್ಸ್ಪೋಸ್ ಆಗಲೇಬೇಕು. ಈಗ ಈ ಸಂಸದನ ಪಾತ್ರ ಏನಂತೆ, ಯಾವಾಗ ಈ ಟೀಮ್ ಈ ವ್ಯಕ್ತಿಯನ್ನ ಭೇಟಿ ಮಾಡಿದ್ದು, ಭೇಟಿಯಾಗಿ ಇಡೀ ನಾಟಕದಲ್ಲಿ ಇವ್ರದ್ದು ಎಂಟ್ರಿ ಎಕ್ಸಿಟ್ಟು ಎಲ್ಲ ಯಾವಾಗಾಯ್ತು ಅಂತ. ಮಮತಾ, ಈ ಒಂದು ಚಿನ್ನಯ್ಯ ದೂರು ಕೊಟ್ಟ ದಿನದಿಂದ ಕೇರಳದ ಎಲ್ಲ ಚಾನೆಲ್ಗಳು ಬಂದು ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿತ್ತು. ನಿರಂತರವಾಗಿ ದೊಡ್ಡ ಮಟ್ಟದ ಸುದ್ದಿಗಳನ್ನು ಮಾಡಿತ್ತು. ಯಾವಾಗ ಚಿನ್ನಯ್ಯ ಬಂಧನಗೊಳಗಾಗ್ತಾನೆ ಆವತ್ತಿನಿಂದ ಒಂದೇ ಒಂದು ಚಾನೆಲ್ಗಳು ಧರ್ಮಸ್ಥಳದಲ್ಲಿ ಕೇರಳದ್ದು ಕಾಣಲಿಕ್ಕೆ ಸಿಗಲಿಲ್ಲ. ಆ ನ್ಯೂಸ್ ಚಾನೆಲ್ಗಳಲ್ಲೂ ಯಾವುದೇ ರೀತಿಯಾದಂಥ ವರದಿಗಳು ಬರ್ತಾ ಇಲ್ಲ. ಜೊತೆಗೆ ಯೂಟ್ಯೂಬರ್ಸ್ಗಳು ಇಲ್ಲೇ ಬೀಡು ಬಿಟ್ಟಿದ್ರು. ಆದರೆ ಆ ಬಳಿಕ ಯಾವುದೇ ಯೂಟ್ಯೂಬರ್ಗಳು ಇಲ್ಲ. ಈಗ ಮನಾಫ್ ಇದರಲ್ಲಿ ಆತನನ್ನು ನೋಟಿಸ್ ಕೊಟ್ಟು ಕರೆಸುವಂಥ ಕೆಲಸಗಳನ್ನು ಈಗ SIT ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಕೇರಳದ ಲಿಂಕ್ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಇದೀಗ ಕೇರಳದ ಓರ್ವ ಕಮ್ಯುನಿಸ್ಟ್ನ ಸಂಸದ ಸಂತೋಷ್ ಕುಮಾರ್ ಅನ್ನುವಂಥವರಿಗೂ ಈ ಒಂದು ಬುರುಡೆಯನ್ನು ತಗೊಂಡೋಗಿ ಬುರುಡೆ ಗ್ಯಾಂಗ್ ತೋರಿಸಿತ್ತು. ಈ ಒಂದು ಪ್ರಕರಣ ಈ ರೀತಿ ಇದೆ ಅನ್ನುವಂಥದ್ದನ್ನು ಸಂತೋಷ್ ಕುಮಾರಿಗೂ ಹೇಳುವಂಥ ಕೆಲಸಗಳನ್ನು ಈ ಒಂದು ಬುರುಡೆ ತಂಡ ಮಾಡಿರುವಂಥದ್ದು. ಈ ಬುರುಡೆ ತಂಡ ನೇರವಾಗಿ ಬುರುಡೆಯನ್ನು ಹಿಡ್ಕೊಂಡು ಹೋಗಿ ಆ ಕೇರಳದ ಕಮ್ಯುನಿಸ್ಟ್ ಸಂಸದ ಸಂತೋಷ್ ಕುಮಾರ್ ಬಳಿಯಲ್ಲಿ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಡ್ಲಾಗಿದೆ. ಅದನ್ನು ಹೂತಿಟ್ಟಿರುವಂಥ ವ್ಯಕ್ತಿ ಈತ ಚಿನ್ನಯ್ಯ. ಹೀಗಾಗಿ ನಿಮ್ಮ ಸಪೋರ್ಟ್ಗಳೆಲ್ಲ ಬೇಕು ಅನ್ನುವಂಥದ್ದನ್ನು ಆತನ ಹತ್ರ ಕೇಳ್ಕೊಂಡಿದ್ದಾರೆ. ಈ ಬುರುಡೆ ಗ್ಯಾಂಗ್ ಎಲ್ಲ ಕಡೆಗಳಿಗೆ ಹೋಗಿ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳನ್ನು ಸಂಪರ್ಕ ಮಾಡುವಂಥದ್ದು, ಅವರಿಗೆ ಈ ಬುರುಡೆಯನ್ನು ತೋರಿಸುವಂಥದ್ದು, ಅದರ ಜೊತೆಗೆ ಅವರಿಗೆ ಇಡೀ ಪ್ರಕರಣ ಈ ರೀತಿ ಇದೆ ಅನ್ನುವಂಥದ್ದನ್ನು ಮನದಟ್ಟು ಮಾಡುವಂಥ ಕೆಲಸಗಳನ್ನು ಈ ಬುರುಡೆ ತಂಡ ಮಾಡಿತ್ತು. ಈಗ ಮುಂದುವರೆದು ಈ ಕೇರಳದ ಕಮ್ಯುನಿಸ್ಟ್ ಸಂಸದ ಸಂತೋಷ್ ಕುಮಾರ್ಗೂ ಈ ರೀತಿಯಾಗಿ ಹೋಗಿ ಭೇಟಿ ಮಾಡಿ ತಲೆಬುರುಡೆಯನ್ನ ತೋರಿಸುವಂತ ಕೆಲಸ, ಜೊತೆಗೆ ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳುವುದರ ಮೂಲಕ ಈ ಬುರುಡೆ ಗಾಂಗ ಆ ಸಂದರ್ಭದಲ್ಲಿ ಯಶಸ್ವಿಯಾಗಿತ್ತು. ಆದರೆ ಈಗ ಎಲ್ಲ ಒಂದೊಂದೇ ಹೊರಗೆ ಬರ್ತಾ ಇದೆ. ಕೇರಳಕ್ಕೂ ಕೇರಳದ ಸಂಸದರಿಗೂ ಕಮ್ಯುನಿಸ್ಟ್ ಪಕ್ಷಕ್ಕೂ ಯಾವ ರೀತಿಯಾದಂಥ ಈ ಪ್ರಕರಣದಲ್ಲಿ ನಂಟಿದೆ ಅನ್ನುವಂಥದ್ದು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇರುವಂಥದ್ದು. ಮಮತಾ, ಸುಖಪಾಲ್, ಈ ಟೀಮ್ ಹೋಗಿ ಅವ್ರನ್ನ ಅಪ್ರೋಚ್ ಮಾಡ್ತು ಸರಿ, ಅವರಿಂದ ಬಂದಂತಹ ಉತ್ತರ ಮತ್ತು ಸಪೋರ್ಟ್ ಯಾವ ರೀತಿ, ಫೈನಾನ್ಷಿಯಲ್ ಸಪೋರ್ಟ್ ಹೆಂಗಿತ್ತು, ಆಮೇಲೆ ಅಲ್ಲಿಂದ ಕೆಲ ಯೂಟ್ಯೂಬರ್ಸ್ನ ಕೆಲ ನ್ಯೂಸ್ ಚಾನೆಲ್ಸ್ನೆಲ್ಲ ಚೂ ಬಿಡಿಸೋ ಕೆಲಸ ಮಾಡಿದ್ರಲ್ಲ, ಅದು ಹೇಗಿತ್ತು? ಅದರಲ್ಲಿ ಏನಾದರೂ ಈ ವ್ಯಕ್ತಿಯ ಪಾತ್ರ, ಈ ಸಂಸದನ ಪಾತ್ರ ಕಂಡು ಬಂದಿದೆಯಾ? SIT ಮೂಲದಿಂದ ಏನು ಮಾಹಿತಿ ಸಿಗ್ತಾ ಇದೆ ಅಂತ ಅವರಿಗೆ ಏನಾದರೂ, ಈಗ ಇವರೆಲ್ಲ ಹೆಸರು ಬಾಯ್ಬಿಟ್ಟಿರೋದ್ರಿಂದ ಆ ಸಂಸದರಿಗೆ ನೋಟಿಸ್ ಹೋಗುವಂತಹ ಸಾಧ್ಯತೆ ಇದೆಯಾ?
ಇಲ್ಲ, ಸದ್ಯದ ಮಟ್ಟಿಗೆ ವಿಚಾರಣೆಯಲ್ಲಿ ಈ ಸಂಸದರಿಗೂ ಹೋಗಿ ಈ ತಲೆಬುರುಡೆಯನ್ನು ತೋರಿಸಿರುವಂಥದ್ದು, ಈ ಗ್ಯಾಂಗ್ ಅನ್ನುವಂಥದ್ದು ಈಗ ತನಿಖೆ ವೇಳೆ ಬಹಿರಂಗಗೊಂಡಿರುವಂಥದ್ದು. ಈಗ ಯಾವುದೇ ರೀತಿಯಾದಂಥ ನೋಟಿಸ್ಗಳನ್ನು ಕೊಟ್ಟಿಲ್ಲ. ಆದರೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಮತ್ತೆ ಕಮ್ಯುನಿಸ್ಟ್ನ ಸಂಸದನಿಗೆ ಈ ಪ್ರಕರಣದಲ್ಲಿ ಅಷ್ಟು ಇಂಟ್ರೆಸ್ಟ್ ಏನು ಅನ್ನುವಂಥದ್ದನ್ನು ತನಿಖೆ ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲ ಪ್ರಭಾವಿ ವ್ಯಕ್ತಿಗಳ ಜೊತೆನೂ ಹೋಗಿ ಈ ತಲೆಬುರುಡೆಯನ್ನು ತೋರಿಸುವಂಥ ಕೆಲಸಗಳನ್ನು ಮಾಡಿದೆ. ಅದೇ ರೀತಿ ಸಂಸದ ಸಂತೋಷ್ ಕುಮಾರಿಗೂ ತೋರಿಸಿದ್ದಾರೆ. ಆಗ ಮಾಮೂಲಿಯಾಗಿ ಆಯ್ತು, ನೀವು ಇದನ್ನೆಲ್ಲ ಪ್ರೊಸೀಡ್ ಮಾಡಿ, ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ SITಗೆ ಸಿಕ್ಕಿರುವಂಥದ್ದು. ಅದರ ಜೊತೆಗೆ ಈ ತಂಡ ಏನಿದೆ ಎಲ್ಲಾ ಕಡೆಗಳಿಗೆ ಹೋಗಿ ಅಲ್ಲಿ ಅವರ ಒಂದು ಬೆಂಬಲವನ್ನು ಪಡೆಯುವಂತ ಕೆಲಸಗಳನ್ನ ಮಾಡ್ತಾ ಇತ್ತು. ಅದೇ ರೀತಿಯಾಗಿ ಈ ಕೆಲಸವನ್ನು ಮಾಡಿರುವಂಥದ್ದು. ಮುಂದೇನಾದ್ರೂ ತೊಂದರೆ ಆದ್ರೆ ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ಈ ಒಂದು ಪ್ರಕರಣವನ್ನ ಹೊರಗೆ ತರುವಂತ ಕೆಲಸಗಳನ್ನ ಮಾಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ SIT ಅಧಿಕಾರಿಗಳಿಗೆ ಈಗ ಈ ಬುರ್ಡೆ ಗ್ಯಾಂಗ್ ನಲ್ಲಿ ಇರುವಂತಹ ಸದಸ್ಯರೇ ಈಗ ಹೇಳ್ಕೊಂಡಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಅನಿವಾರ್ಯತೆ ಇದ್ರೆ ಈ ಪ್ರಕರಣದಲ್ಲಿ ಅವ್ರದ್ದು ಏನಾದ್ರೂ ಭಾಗಿ ಇದ್ರೆ ಅಥವಾ ಫೈನಾನ್ಷಿಯಲ್ ಹೆಲ್ಪ್ ಇದ್ರು ಅದನ್ನ ಕಂಡುಹಿಡಿಯುವಂತ ಕೆಲಸಗಳನ್ನ SIT ತಂಡ ಮಾಡುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಇವರ ಪಾತ್ರ ಇದೆ ಅಂತ ಹೇಳಿದ್ರೆ ನೋಟಿಸ್ ಕೊಟ್ಟು ಕರೆಸುವಂತ ಸಾಧ್ಯತೆಗಳಿರುವಂತದ್ದು. ಮಮತಾ.